ಮಾಹಿಷ್ಮತಿಯ ಒಬ್ಬ ರಾಜ ಪರಾಕ್ರಮಿ ರಾವಣನನ್ನು ಬಂಧಿಸಿದನು ಅಂದರೆ ನೀವು ನಂಬ್ತೀರಾ? ಇದರ ಬಗ್ಗೆ ಹೇಳ್ತೀನಿ ಕೇಳಿ. ಮಾಹಿಷ್ಮತಿಯ ನಗರವನ್ನು ಆಳುತ್ತಿದ್ದ ಅಹ್ಯಯ ವಂಶದ ರಾಜ ಕಾರ್ತವೀರ್ಯಾರ್ಜುನನು ದತ್ತಾತ್ರೇಯ ನೀಡಿದ ವರದಿಂದಾಗಿ 1,000 ಕೈಗಳನ್ನು ಪಡೆದು ಮಹಾಪರಾಕ್ರಮಶಾಲಿಯಾಗಿರುತ್ತಾನೆ. ಹೀಗೆ ಒಂದು ದಿನ ಕಾರ್ತವೀರ್ಯಾರ್ಜುನನು ಹಾಗೂ ಅವನ ಹೆಂಡತಿಯರು ನರ್ಮದಾ ನದಿಯಲ್ಲಿ ಜಲಕ್ರೀಡೆಯನ್ನು ಆಡುತ್ತಿರುತ್ತಾರೆ. ರಾವಣನು ಸಹ ಅಲ್ಲಿಯ ನದಿಯ ಕೆಳಭಾಗದಲ್ಲಿ ಶಿವನ ಪೂಜೆಯನ್ನು ಮಾಡುತ್ತಿರುತ್ತಾನೆ. ಈ ಸಮಯದಲ್ಲಿ ಕಾರ್ತವೀರ್ಯಾರ್ಜುನನು ವಿನೋದಕ್ಕಾಗಿ ತನ್ನ 1000 ಕೈಗಳನ್ನು ಬಳಸಿ ನದಿಯ ಹರಿವನ್ನು ತಡೆಯುತ್ತಾನೆ. ಇದರಿಂದಾಗಿ ನದಿಯ ಕೆಳಭಾಗದಲ್ಲಿ ಶಿವಪೂಜೆ ಮಾಡುತ್ತಿದ್ದ ರಾವಣನ ಶಿವಲಿಂಗ ಮತ್ತು ಪೂಜಾ ಸಾಮಗ್ರಿಯು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗುತ್ತದೆ. ಹೀಗಾಗಿ ತನ್ನ ಪೂಜೆಗೆ ಅಡ್ಡಿ ಮಾಡಿದ್ದರಿಂದ ರಾವಣನು ಕೋಪಗೊಂಡನು. ಇದಕ್ಕೆ ಕಾರಣನಾದವನನ್ನು ಶಿಕ್ಷಿಸಲು ಯುದ್ಧಕ್ಕೆ ಸಿದ್ಧನಾದನು. ಯುದ್ಧ ಭೂಮಿಯಲ್ಲಿ ಕಾರ್ತವೀರ್ಯಾರ್ಜುನನನ್ನು ಕಂಡ ರಾವಣನು ಅವನನ್ನು ಸಾಮಾನ್ಯ ರಾಜನೆಂದು ಭಾವಿಸುತ್ತಾನೆ. ಆದರೆ ಕಾರ್ತವೀರ್ಯಾರ್ಜುನನು ತನ್ನ 1,000 ಕೈಗಳಿಂದ ಭೀಕರ ದಾಳಿ ಮಾಡಿ ಪರಾಕ್ರಮಶಾಲಿಯಾದ ರಾವಣನನ್ನು ಸುಲಭವಾಗಿ ಸೋಲಿಸುತ್ತಾನೆ. ನಂತರ ರಾವಣನನ್ನು ಬಂಧಿಸಿ ತನ್ನ ರಾಜಧಾನಿ ಮಾಹಿಷ್ಮತಿಗೆ ಕರೆದೊಯ್ದು ಸೆರೆಯಾಳಾಗಿ ಇರಿಸುತ್ತಾನೆ. ಈ ವಿಷಯವನ್ನು ತಿಳಿದ ರಾವಣನ ಅಜ್ಜ ಪುಲಸ್ತ್ಯ ಮಹರ್ಷಿಯು ಕಾರ್ತವೀರ್ಯಾರ್ಜುನನ ಬಳಿಗೆ ಬಂದು ರಾವಣನನ್ನು ಕ್ಷಮಿಸಿ ಅವನನ್ನು ಬಿಡುಗಡೆ ಮಾಡುವಂತೆ ಕೇಳಿಕೊಳ್ಳುತ್ತಾನೆ. ಪುಲಸ್ತ್ಯ ಮಹರ್ಷಿಯ ಮಾತಿಗೆ ಗೌರವ ನೀಡಿ ಕಾರ್ತವೀರ್ಯಾರ್ಜುನನು ರಾವಣನನ್ನು ಬಿಡುಗಡೆ ಮಾಡಿದನು. ಇನ್ನು ಈ ಘಟನೆಯಿಂದಾಗಿ ರಾವಣನ ಅಹಂಕಾರವು ನಾಶವಾಗುತ್ತದೆ. ಇನ್ನು ಈ ಕಥೆಯಿಂದ ನಿಮ್ಗೇನು ಅರ್ಥ ಆಯಿತು ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.